ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಮನುಷ್ಯರೂ ಕೂಡ ಸೂರ್ಯಕಾಂತಿ ಹೂವು ಇದ್ದಾಗೆ. ಏಕೆಂದರೆ ಯಾವ ಕಡೆ ಲಾಭ ಇರುತ್ತೋ ಆ ಕಡೆ ತಿರುಗು ಬಿಡುತ್ತಾರೆ. ಅದರಿಂದ ಹುಷಾರಾಗಿರಬೇಕು. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮಾಘಪುರಾಣದ 19ನೇ ಅಧ್ಯಾಯವನ್ನು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಏಕಾದಶಿ ಮಹಿಮೆಯನ್ನು ನಾವು ಮಾಘಪುರಾಣದಲ್ಲಿ ತಿಳ್ಕೊಳ್ಳೋಣ. ಸಂವತ್ಸರದಲ್ಲಿ ಬರುವ 12 ಮಾಸಗಳಲ್ಲಿ ಮಾಘ ಮಾಸವು ಅತ್ಯಂತ ಪ್ರಶಸ್ತವಾದ್ದು. ಅಂತಹ ಮಾಘ ಮಾಸದಲ್ಲಿ ನದಿಯಲ್ಲಾಗಲಿ, ನದಿ ಇಲ್ಲದ ಕಡೆ ಸರೋವರದಲ್ಲಾಗಲಿ, ಸರೋವರದ ಅನುಕೂಲ ಕೂಡ ಇಲ್ಲದ ಪಕ್ಷದಲ್ಲಿ ಬಾವಿಯ ಬಳಿಯಲ್ಲಾಗಲಿ ಸ್ನಾನ ಮಾಡಿದರೆ ಪಾಪಗಳೆಲ್ಲವೂ ಬಿಟ್ಟು ಹೋಗುತ್ತದೆ. ಹಿಂದೆ ಅನಂತನೆಂಬ ವಿಪ್ರೋತ್ತಮನು ಯಮುನಾ ನದಿ ತೀರದಲ್ಲಿನ ಅಗ್ರಹಾರದಲ್ಲಿ ವಾಸ ಮಾಡುತ್ತಿದ್ದನು. ಆತನ ಪೂರ್ವಿಕರೆಲ್ಲರೂ ಶ್ರೇಷ್ಠ ಜ್ಞಾನಿಗಳು, ತಪಶ್ಶಾಲಿಗಳು, ದಾನ ಧರ್ಮಗಳನ್ನು ಮಾಡಿ ಕೀರ್ತಿಯನ್ನು ಪಡೆದವರಾಗಿದ್ದರು. ಅನಂತರ ಚಿಕ್ಕಂದಿನಿಂದಲೂ ತುಂಟ ಹಠವಾದಿ. ಆತನ ತಂದೆ ತಾಯಿಯರು ಭಯಭಕ್ತಿಗಳಿಂದ ಸ್ವಲ್ಪ ಮಟ್ಟಿಗೆ ಮಾತ್ರ ವಿದ್ಯೆಯನ್ನು ಕಲಿತನು. ಕೆಟ್ಟವರ ಸಹವಾಸ ಮಾಡಿ ಅನೇಕ ದುರ್ಗುಣಗಳನ್ನು ಕಲಿತನು. ಮದ್ಯ ಮಾಂಸಗಳನ್ನು ಸೇವಿಸಿ ಎತ್ತ ಮಕ್ಕಳನ್ನು ಕೂಡ ಮಾರಿಕೊಳ್ಳುತ್ತಿದ್ದನು. ಹಾಗೆ ಸಂಪಾದನೆ ಮಾಡಿ ಧನವಂತನಾದನು. ಕೆಲವು ಕಾಲಾನಂತರ ವೃದ್ಧನಾದನು. ತನಗಿರುವ ಧನದಿಂದ ತಾನೂ ತಿನ್ನುತ್ತಿರಲಿಲ್ಲ, ಪರರಿಗೂ ಕೊಡುತ್ತಿರಲಿಲ್ಲ. ಒಂದು ದಿನ ರಾತ್ರಿ ಮಲಗುವಾಗೆ ಹೀಗೆ ಯೋಚಿಸಿದನು: ಅಯ್ಯೋ, ನಾನೆಂತಹ ಪಾಪಾತ್ಮನಾದೆ. ಧನಬಲ, ಅಂಗಬಲ ಇದೆ ಎಂಬ ಮನೋಗರ್ವದಿಂದ ಜೀವನ ಪರ್ಯಂತ ಮುಕ್ತಿಯನ್ನು ಕೊಡುವ ಪುಣ್ಯ ಕಾರ್ಯ ನಾನು ಮಾಡಲಿಲ್ಲ. ಒಂದನ್ನೂ ಮಾಡಲಾರದೆ ಹೋದೆನಲ್ಲ ಎಂದು ಪಶ್ಚಾತ್ತಾಪ ಪಡುತ್ತಾ ನಿದ್ರೆ ಅವನು ಹೋಗ್ತಾನೆ. ಎಲ್ಲ ದಿನಗಳು ಒಂದೇ ರೀತಿಯಾಗಿರುವುದಿಲ್ಲ. ಆ ದಿನ ರಾತ್ರಿ ಕೆಲವರು ಕಳ್ಳರು ಅನಂತನ ಮನೆಯೊಳಗೆ ಪ್ರವೇಶಿಸಿ ಧನ ಬಂಗಾರಗಳನ್ನು ದರೋಚಿಕೊಂಡು ಹೋದರು. ಅನಂತನ ನಿದ್ರೆಯಿಂದೆದ್ದು ನೋಡಿದಾಗ ಸಂಪತ್ತೆಲ್ಲ ಅಪಹರಿಸಲ್ಪಟ್ಟಿತು. ಅನ್ಯಾಯವಾಗಿ ಗಳಿಸಿದ ಧನ ಪರರ ಪಾಲಾಯಿತೆಂದು ರೋಧಿಸಿದನು. ಆ ಸಮಯದಲ್ಲಿ ಹಿರಿಯರು ಹೇಳಿದ ನೀತಿ ನೆನಪಿಗೆ ಬಂತು. ತಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಕೋರತೊಡಗಿದನು. ಅದು ಮಾಘಮಾಸವಾದ್ದರಿಂದ ಯಮುನಾ ನದಿಗೆ ಹೋಗಿ ಸ್ನಾನ ಮಾಡಲು ಆತನಿಗೆ ಮಾಘಮಾಸ ನದಿ ಸ್ನಾನ ಫಲ ದಕ್ಕಿತು. ನದಿಯಲ್ಲಿ ಮುಳುಗಿ ಒದ್ದೆ ಬಟ್ಟೆಯೊಂದಿಗೆ ದಡಕ್ಕೆ ಬಂದನು. ಚಳಿಯಲ್ಲಿ ಗಡಗಡ ನಡುಗಿ ಮರಗಟ್ಟಿ ಹೋಗುತ್ತಾ ನಾರಾಯಣ ಎಂದು ಪ್ರಾಣಬಿಟ್ಟನು. ಆ ಒಂದು ದಿನವಾದರೂ ನದಿಯಲ್ಲಿ ಸ್ನಾನ ಮಾಡಿದ್ದರಿಂದ ಆತನು ಮಾಡಿದ ಪಾಪಗಳೆಲ್ಲವೂ ನಶಿಸಿ ವೈಕುಂಠ ವಾಸನಾದನು ಎಂದು ವಸಿಷ್ಠ ಮಹರ್ಷಿಗಳು ತಿಳಿಸ್ತಾರೆ. ಗೊತ್ತಾಯ್ತಾ? ಇಲ್ಲಿಗೆ 19ನೇ ಅಧ್ಯಾಯ ಮಾಘಪುರಾಣ ನಾವು ತಿಳ್ಕೊಂಡ್ವು. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 17/2/2025 ಸೋಮವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಮಾಘ ಮಾಸ, ಶಿಷ್ಟಪಕ್ಷ, ಶಿಶಿರ ಋತು, ತಿಥಿ ಪಂಚಮಿ, ರಾತ್ರಿ 2 ಗಂಟೆ 11 ನಿಮಿಷ, ನಕ್ಷತ್ರ ಚಿತ್ತೆ, ಬೆಳಗಿನ ಜಾವ 5 ಗಂಟೆ 19 ನಿಮಿಷ, ಮಳೆ ಧನಿಷ್ಠ 4ನೇ ಪಾದ, ರಾಹುಕಾಲ 8:13ರಿಂದ 9:41, ಗುಳಿಕ ಕಾಲ 2 ಗಂಟೆ 5 ನಿಮಿಷದಿಂದ 3 ಗಂಟೆ 33 ನಿಮಿಷ ತನಕ ಇದೆ. ಯಮಗಂಟೆ ಕಾಲ 11 ಗಂಟೆ 9 ನಿಮಿಷದಿಂದ 12 ಗಂಟೆ 37 ನಿಮಿಷ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸುವಂಥವ್ರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಇದು ಮಾಘ ಮಾಸ ಆಗಿರೋದ್ರಿಂದ ಈ ಮಾಘ ಮಾಸದಲ್ಲಿ ಮಾಘಪುರಾಣ ಕೇಳಿ, ನದಿಗೆ ಹೋಗಿ ನದಿ ಸ್ನಾನ ಮಾಡಿ ನೀವು ಏನೇ ಅಂದ್ಕೊಂಡ್ರೂ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿ ನೀವೇನೇ ಅಂದ್ಕೊಂಡ್ರೂ ಆ ಕೆಲಸಗಳು ಸುಸೂತ್ರವಾಗಿ ನೆರವೇರುತ್ತೆ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.